ಶರಣು ಹೇಳಿವ್ರಿ ಸ್ವಾಮಿ ಈ ಒಂದು ಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ ಕಾವ್ಯ ಜೆ ಆಚಾರ್ ಆನ್ ಸ್ಟೇಜ್ ಪ್ಲೀಸ್. ಶರಣು 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 ಹೇಳವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಗಂಡ ಭಕ್ತಿ ಸಮ ಇರಲಿ ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಕೂತಿರಿ ಹೆಣ್ಣ ಗಂಡ ಭಕ್ತಿ ಸಮ ಇರಲಿ ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಮಠವಯ್ಯ ಸಾವಳಿಗೆ ಶಿವಲಿಂಗ ಇರಲಪ್ಪ ನಿಮ್ಮ ದಯೆ ನಮ್ಮ ಮ್ಯಾಲ. ಬೂಸನೂರು ಮಠವಯ್ಯ ಸಾವಳಿಗೆ ಶಿವಲಿಂಗ ಇರಲಪ್ಪ ನಿಮ್ಮ ದಯೆ ನಮ್ಮ ಮ್ಯಾಲ. ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಕಾವ್ಯ, ಹಾಂ ಮ್ಯಾಮ್, ಹಾಡಿನ ಮೂಲಕ ಗದ್ದಲ ಜೋರಾಗಿದೆ ಅಲ್ಲ? ಮಾಡಲೇಬೇಕು. ಇನ್ನು ಜಡ್ಜಸ್ ಏನು ಹೇಳ್ತಾರೆ ಗೊತ್ತಿಲ್ಲ, ಭಯ ಇದೆ. ಓಕೆ, ಹಾಗಿದ್ರೆ ಕೇಳಿಬಿಡೋಣ. ಮುನಿರಾಜು ಸರ್, ಈ ಹಾಡು ಬಯಲಾಟ, ರಂಗಭೂಮಿ, ನಾಟಕ, ಯಾವುದೇ ನಾಟಕಗಳು ಆಡ್ಬೇಕು ಮುಂಚೆ ಈ ಥರದ ಹಾಡುಗಳನ್ನ ಹಾಡ್ತಿದ್ರು. ಯಾಕೆ ಅಂತಂದರೆ ಅವ್ರವ್ರ ಪಾಡ್ಗೆ ಅವ್ರವರು ಪ್ರಾರಂಭ ಆಗೋಕ್ಕೆ ಮುಂಚೆ ಮಾತಾಡ್ತಾ ಕುಳ್ತಿರೋರಲ್ವಾ. ಈ ಹಾಡನ್ನು ಹಾಡಿ ಅವ್ರನ್ನ ಗಮನ ಸೆಳ್ಕೊಂಡು ಆಮೇಲೆ ನಾವು ಸಣ್ಣ ಹುಡುಗರು ಏನೋ ಮಾಡ್ತಾ ಇದ್ದೀವಿ ನೋಡ್ರಿ ಅಂತ ಹೇಳುವಂಥ ಸಂದರ್ಭ ಇದು. ಜನಪದ ಪ್ರಕಾರಗಳಲ್ಲಿ ಇದು ಒಂದು ಪ್ರಕಾರದ ಹಾಡು. ಹಾಡಬೇಕಾದ್ರೆ ಸ್ವಲ್ಪ ಧಾವಂತ ಇತ್ತು ಅಂತ ಅನಿಸ್ತಾ ಇತ್ತು ನನಗೆ. ಸ್ವಲ್ಪ ಕನ್ಫ್ಯೂಷನ್ಸ್ ಏನಾದ್ರು ಇತ್ತಾ ಅಂತ ಚರಣಗಳಲ್ಲೆಲ್ಲ? ಇಲ್ಲ, ಸಾಹಿತ್ಯ ಅದು ಎಲ್ಲರೂ ತಪ್ಪಾಗ್ಬಿಡ್ತದೇನೋ ಅನ್ನೋ ಧಾವಂತದಲ್ಲಿ ಹಾಡ್ದಂಗೆ ಇತ್ತು. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಕಾವ್ಯ ಅವರೇ, ಮುನಿರಾಜು ಅವರು ಹೇಳಿದಾಗೆ ಇದು ಯಾವುದೇ ಒಂದು ಪ್ರಸಂಗ, ಹಳ್ಳಿ ಕಡೆ ನಾಟಕಗಳು ಪ್ರಸಂಗ, ಇದು ಬೆಂಗಳೂರಿನಲ್ಲಿ ಸಹ ಭಾಳಷ್ಟು ನಾಟಕಗಳಲ್ಲಿ ಮೊದಲನೇ ಹಾಡಿದನ್ನು ಆಡ್ಕೊಳ್ತಾರೆ ಜನಪದ ಪ್ರಸಂಗಗಳಲ್ಲಿ. ಸದ್ದು ಗದ್ದಾಲ ಮಾಡಬೇಡ್ರಿ ಅಂತ. ನೀವು ಭರ್ತಿ ಸಭಾ ಇರಲಿ ಅಂತ ಇದೆ ಅಂತ ನಾನು ಅನ್ಕೊಂಡಿನಿ. ನೀವು ಭಕ್ತಿ ಅಂತ ಏನು ಹೇಳ್ದಂಗಿದ್ದು ಭಕ್ತಿ. ಕೂತಿರಿ ಹೆಣ್ಣ ಗಂಡ ಭಕ್ತಿ ಸಮ ಇರಲಿ ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಕೂತಿರಿ ಹೆಣ್ಣ ಗಂಡ ಭಕ್ತಿ ಸಮ ಇರಲಿ ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಕುಂತೀವ್ರಿ ಹೆಣ್ಣು ಗಂಡು ಭರ್ತಿ ಸಭಾ ಇರಲಿ, ಈ ಥರ ಇರಬೇಕು. ನೀವು ಭಕ್ತಿ ಅಂತ ಏನು ಹೇಳಿದ್ರೆ ಅದು ನನಗೂ ಗೊತ್ತಿಲ್ಲ, ಸರಿ ಮಾಡ್ಕೊಳ್ಳಿ ಅದೇನಾದ್ರು. ಸರಿ ಸರ್ ಮಾಡಿ. ಮತ್ತು ನೀವು ಹಾಡಬೇಕಾದ್ರೆ ಏನೋ ಒಂದು ರೀತಿ ಕನ್ಫ್ಯೂಷನಲ್ಲಿದ್ದಂಗೆ ಹಾಡಿರೋದು. ತುಂಬ ಮೆಲೋಡಿ ಸಾಂಗು. ಶರಣು ಹೇಳಿವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ
ಈ ಥರ ಬರ್ತಾ ಇತ್ತು. ಇರಲಿ, ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅರ್ಚನಾ ಮ್ಯಾಮ್. ನಮಸ್ತೆ ಕಾವ್ಯ. ನಮಸ್ತೆ ಮ್ಯಾಮ್. ನನಗೆ ತುಂಬ ಖುಷಿ ಏನು ಅಂದರೆ, ಮೊದಲು ಹಾಡಿದಂತಹ ಪಾರ್ಟಿಸಿಪೆಂಟು ನೀವು ಎಲ್ಲರೂ ಒಂದೇ ದಿವಸದಲ್ಲಿ ತಪ್ಪುಗಳನ್ನು ಅಷ್ಟು ಕ್ವಿಕ್ಕಾಗಿ ರೆಕ್ಟಿಫೈ ಮಾಡಿಕೊಂಡು ಒಂದೇ ದಿವಸದಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ತೋರಿಸ್ತಾ ಇದ್ದೀರಿ. ತುಂಬ ಖುಷಿಯಾಗತ್ತೆ. ಇದು ಒಳ್ಳೆಯ ಲಕ್ಷಣ. ಯಾಕಂದರೆ ಇನ್ನೂ ತುಂಬ ಸುತ್ತುಗಳಿದೆ. ನೀವಿನ್ನೂ ಗೆಲುವಿನ ಕಡೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡಬೇಕು. ಸೊ ಆ ಹೆಜ್ಜೆ ನೆಡೋದಕ್ಕೆ ಆಗಲೇ ಪ್ರಾರಂಭ ಮಾಡಿದ್ದೀರಿ. ತುಂಬ ಬೇಗ ಎಚ್ಚೆತ್ಕೊಂಡಿದ್ದೀರಿ. ಅದು ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ನನಗೆ ಧಾವಂತಕ್ಕಿಂತ ಹೆಚ್ಚಾಗಿ ಕಾಣಿಸಿದ್ದು ನೀವು ಟೆಂಪೋಗೆ ಕೂತ್ಕೋತಾ ಇರಲಿಲ್ಲ. ಎಸ್ಪೆಷಲಿ ಚರಣದಲ್ಲಿ ನೀವು ಎಳೆದು ಹಾಡ್ತಾಯಿದ್ರಿ. ನನಗೆ ಧಾವಂತ ಕಾಣಲಿಲ್ಲ. ಆ ಟೆಂಪೋಗೆ ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರವರು ಚೆನ್ನಾಗಿ ಕೇಳಿರಿ ನಮ್ಮ ಕವನ ಶರಣೋ ಹೇಳವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸರಿ ಮಾಡ್ಕೊಳ್ತೀವಿ. ಆ ಟೆಂಪೋ ಹೋಗ್ತಿದ್ದಿದ್ದು ಸ್ಪೀಡು ಬಹುಶಃ ನೀವು ಮೊದಲೇ ನೋಡಿಕೊಂಡು ಇನ್ನೊಂದು 2 ಪಾಯಿಂಟ್ ಟೆಂಪೋನ ಕಮ್ಮಿ ಮಾಡಿಸ್ಕೊಂಡು ಹಾಡಿದರೆ ಆಗ್ತಿತ್ತೋ ಏನೋ. ಬಟ್ ನೀವು ಎಳಿತಿದ್ರಿ, ಅವ್ರ ಟೆಂಪೋಗೆ ನೀವು ಕೂತ್ಕೋತಾ ಇರಲಿಲ್ಲ. ಅದು ನನಗೆ ಕಾಣಿಸಿದ್ದು. ಆಮೇಲೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ವಾಯ್ಸ್. ತುಂಬ ಚೆನ್ನಾಗಿರೋ ಧ್ವನಿ ಕೊಟ್ಟಿದ್ದಾರೆ ದೇವರು. ಅಲ್ಲಲ್ಲಿ ಒಡಕು ಕಾಣಿಸೋದು ಸ್ವಲ್ಪ ನನಗೆ ಏನೋ ವರಿ ಆಗುತ್ತೆ ಅದು. ಯಾಕಂದರೆ ನಾನು ಗಾಯಕಳಾಗಿರೋದ್ರಿಂದ ಇದನ್ನೆಲ್ಲ ನಾನು ಅನುಭವಿಸಿದವಳು. ಗಂಟ್ಲು ನಮ್ಮ ಆಸ್ತಿ ಅಮ್ಮ, ಅದನ್ನು ಚೆನ್ನಾಗಿ ನೋಡ್ಕೋಬೇಕು, ಆಯಿತಾ? ಎಸ್ ಮ್ಯಾಮ್. ತಪ್ಪುಗಳು ತುಂಬ ಕಮ್ಮಿ ಇತ್ತು. ಇನ್ನು ಏನೂ ತಪ್ಪಿಲ್ಲದೆ ಹಾಡೋ ಥರ ಪ್ರಯತ್ನ ನಿಮ್ಮದಾಗಲಿ. ಶುಭವಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಒಳ್ಳೇದಾಗಲಿ ಕಾವ್ಯ. ಥ್ಯಾಂಕ್ ಯು ಮ್ಯಾಮ್.